ಪ್ರದರ್ಶನ ನೀಡುತ್ತಾ ಇದ್ದಾರೆ. ದಾಳಿ ನಿಡಗುಂದಿ ತಂಡದ ಆಟಗಾರರಿಂದ ನಿರ್ಣಾಯಕರು ಅಂತಿಮ
ಮತ್ತು ಸರ್ವೋತ್ತಮ ಆಟಗಾರ, ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಈ ರೀತಿ ಒಂದು ಬಹುಮಾನಗಳನ್ನು ವಿತರಣೆ ಮಾಡಲು ತಮ್ಮ ಎಲ್ಲರಿಗೂ ಕೂಡ ಆದೇಶದಲ್ಲೂ ಕೂಡ ತಿಳಿಸಲಾಗಿತ್ತು. ಅದರಂತೆ ಇವಾಗ ಮೊದಲನೇದಾಗಿ ಉತ್ತಮ ಹಿಡಿತಗಾರ, ಇಡೀ ನಮ್ಮ 20 ತಂಡದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ 4 ತಂಡಗಳಲ್ಲಿ ಉತ್ತಮ ಹಿಡಿತಗಾರ ಅಂತೇಳಿ ಆಯ್ಕೆ ಮಾಡಿದಂಥ ನಮ್ಮ ಫೆಡರೇಷನ್ ಸರ್ವ ಸದಸ್ಯರು ನಿರ್ಣಾಯಕರು ಅನೌನ್ಸ್ ಮಾಡಿದ್ದಾರೆ. ಉತ್ತಮ ಹಿಡಿತಗಾರ ಅಂದರೆ ಶ್ರೀಶೈಲ್ ಗುಡ್ದಡಿ ಆಟಗಾರ, ಇವರು ಉತ್ತಮ ಹಿಡಿತಗಾರ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇವರು ಬಬಲೇಶ್ವರ ಕಾಲೇಜಿನ ಆಟಗಾರನಾಗಿದ್ದು ಇವರು ಉತ್ತಮ ಹಿಡಿತಗಾರನಾಗಿದ್ದಕ್ಕಾಗಿ 1,000 ರೂಪಾಯಿ ನಗದು ಬಹುಮಾನ ಹಾಗೂ ಒಂದು ಟ್ರೋಫಿ. ಕಾಲೇಜಿನ ವಿದ್ಯಾರ್ಥಿ ಹಾಗೂ ಉತ್ತಮ ಹಿಡಿತಗಾರ ಇವರಿಗೆ 1,000 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನು ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ನಮ್ಮ ಜಿಲ್ಲಾ ಕಾರ್ಯಕ್ರಮಾಧಿಕಾರಿಗಳಲ್ಲಿ ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ರಮೇಶ್ ಪಾಟೀಲ್ ಸರ್ ಅವರು ಹಾಗೂ ನಮ್ಮೆಲ್ಲ ವಸಂತ್ ಚವ್ಹಾಣ್ ಸರ್ ಅವರು, ಎಲ್ಲ ನಮ್ಮ ಫೆಡರೇಷನ್ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಭಾಗವಹಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ಉತ್ತಮ ದಾಳಿಗಾರನೆಂದು ಶ್ರೀಕಾಂತ್ ಚಂಡಕಿ ಮುತ್ತೇಬೇಳ ಕಾಲೇಜಿನ ಒಬ್ಬ ಆಟಗಾರ ಹಾಗೂ ತಂಡದ ನಾಯಕನ ಆಗಿದ್ದು ಇವರು ಉತ್ತಮ ದಾಳಿಗಾರನೆಂದು ನಿರ್ಣಯಗಾರರು ಅನೌನ್ಸ್ ಮಾಡಿದ್ದಾರೆ. ಅದರಂತೆ ಅವರಿಗೂ ಕೂಡ 1,000 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ವಿನಂತಿಸಿಕೊಳ್ತೀನಿ. ಅದೇ ರೀತಿಯಾಗಿ ಸರ್ವೋತ್ತಮ ಆಟಗಾರನೆಂದು ರಾಜು ಹಂಚಿನಾಳ್ ಇವರು ಯಾವ ಕಾಲೇಜು? ನಿಡಗುಂದಿ MU ನಿಡಗುಂದಿ ಕಾಲೇಜಿನ ಆಟಗಾರ ವಿದ್ಯಾರ್ಥಿ. ಇವರು ಸರ್ವೋತ್ತಮ ಆಟಗಾರನೆಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೂ ಕೂಡ 1,000 ರೂಪಾಯಿ 1,000 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿ ಪ್ರಶಸ್ತಿ ಪತ್ರವನ್ನು ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅಧಿಕಾರಿಗಳು ಗಣ್ಯರಿಗೂ ಕೂಡ ವಿನಂತಿ ಮಾಡ್ಕೊತೀನಿ. ಇದು ಸರ್ವೋತ್ತಮ ಆಟಗಾರ, ದಾಳಿಗಾರ, ಹಿಡಿತಗಾರರಿಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಕೊಟ್ಟಂತ ಒಂದು ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು. ಅದೇ ರೀತಿಯಾಗಿ ಈಗ ಮೊದಲಿಗೆ ನಮ್ಮ ಇಲಾಖೆಯ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀ ಸುರೇಶ್ ಹೊಸಮನಿ ಸರ್ ಅವರು ಉತ್ತಮ ದಾಳಿಗಾರರಿಗೆ 501 ರೂಪಾಯಿ ಅನೌನ್ಸ್ ಮಾಡಿದರು. 501 ರೂಪಾಯಿ ಕೊಡಬೇಕಂತೇಳಿ. ಅದರ ಸಲುವಾಗಿ ರಾಜು ಹಂಚನಾಳ್ ಅವರು ಸರ್ವೋತ್ತಮ ಆಟಗಾರನಂತೇಳಿ ಉತ್ತಮ ದಾಳಿಗಾರನಂತೇಳಿ ಅವರಿಗೆ 501 ರೂಪಾಯಿ ನಮ್ಮ ಹೊಸಮನಿ ಸರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಇಲಾಖೆ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಮೂಲಕ ತುಂಬ ಹೃದಯದ ಧನ್ಯವಾದ ಕೊಡ್ತೀನಿ ಸರ್. ಅದೇ ರೀತಿಯಾಗಿ ಈಗ ಮೊದಲಿಗೆ ಚತುರ್ಥ ಬಹುಮಾನವನ್ನು ಅನೌನ್ಸ್ ಮಾಡ್ತೀವಿ. ಈ ಒಂದು ಚತುರ್ಥ ಬಹುಮಾನ ಪಡೆದಂಥ ಕಾಲೇಜು ಶಾಂತಿವೀರ್ ಬಬಲೇಶ್ವರ ಕಾಲೇಜಿನ ತಂಡದವರು 4ನೇ ಬಹುಮಾನವನ್ನು ಸ್ವೀಕರಿಸಿರ್ತಾರೆ. ಆ ತಂಡದ ನಾಯಕರು ಹಾಗೂ ಸರ್ವ ಆಟಗಾರರು ಎಲ್ಲ ಆಟಗಾರರು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು ಚತುರ್ಥ ಬಹುಮಾನದ ಟ್ರೋಫಿ ಹಾಗೂ 3,000 ರೂಪಾಯಿ ನಗದು ಬಹುಮಾನ ಹಾಗೂ ಕಾಲೇಜಿಗೆ ಒಂದು ಪ್ರಶಸ್ತಿ ಪತ್ರ, ಅಭಿನಂದನಾ ಪತ್ರ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಾರಣ ಎಲ್ಲ ಆಟಗಾರರು ಶಾಂತಿವೀರ್ ಬಬಲೇಶ್ವರಬೇಕಾಗಿ ವಿನಂತಿಸಿಕೊಳ್ತೀನಿ. ಶಾಂತಿವೀರ್ ಕಾಲೇಜಿನ ಆಟಗಾರರು ಬೇಗ ಸ್ವಲ್ಪ ಮೀ ಆಕಾರ ನಿಲ್ಲಿರಿ, ಎಲ್ಲರೂ ಫೋಟೋ ಕವರ್ ಆಗ್ತೈತಿ. ಓಕೆ, ಮೂರನೇ ಬಹುಮಾನ, ತೃತೀಯ ಬಹುಮಾನ ವೇದಿಕೆ ಮೇಲೆ ಆಸೀನರಾದ ನಮ್ಮ ಜಿಲ್ಲಾ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಸರ್ ಅವರು ಹಾಗೂ ಹೊಸಮನಿ ಸರ್ ಅವರು, ಆಮೇಲೆ ನಮ್ಮ NSS ನೋಡಲ್ ಅಧಿಕಾರಿಗಳು ಹಾಗೂ ರಮೇಶ್ ಪಾಟೀಲ್ ಸರ್ ಅವರು ಎಲ್ಲರೂ ಕೂಡ ಈ ಒಂದು ಪ್ರಶಸ್ತಿ ಪತ್ರವನ್ನು ವಿತರಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ತೃತೀಯ ಬಹುಮಾನ ಇದು 5,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಗಿದೆ. ಶಾಂತಿವೀರ್ ತೃತೀಯ ಬಹುಮಾನ BLD ತಿಕೋಟಾ ಕಾಲೇಜಿನ ಆಟಗಾರರು ವೇದಿಕೆಗೆ ಎಲ್ಲ ಆಟಗಾರರು ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು
ಕೋಚ್ ಸಮೇತವಾಗಿ ಈ ವೇದಿಕೆ ಆಗಮಿಸಿ ಟ್ರೋಫಿ ಮತ್ತು 5,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಅನ್ಕೊಳ್ತೀನಿ. ಎರಡು ಫೋಟೋ ಚೆನ್ನಾಗಿ ಕವರ್ ಆಗುತ್ತೆ. ತೃತೀಯ ಬಹುಮಾನವನ್ನು ಪಡೆದಂತ BLD ನ್ಯೂ ಆರ್ಟ್ಸ್ ಕಾಲೇಜ್ ತಿಕೋಟ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ಪಡೆದಂತ MV ನಾಥನ್ ನಿರ್ಗುಂಜಿ ಈ ಕಾಲೇಜಿನ ಆಟಗಾರರು ಆಮೇಲೆ ನಾಯಕರು ಹಾಗೂ ಕೋಚ್ ಇವರು ಸಹ ವೇದಿಕೆಗೆ ಆಗಮಿಸಿ 7,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ಹಾಗೂ ಟ್ರೋಫಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕೋಚ್ ಅವರನ್ನು ಒಳಗೊಂಡು ಈ ವೇದಿಕೆಗೆ ಆಗಮಿಸಿ ಹಾಗೂ ನಮ್ಮ ನಿಡಗುಂದಿ ಆಸ್ಪತ್ರೆಯಿಂದ ಆಗಮಿಸಿದಂಥ ನಮ್ಮ ಸಿಬ್ಬಂದಿಯವರು ಗಿರೀಶ್ ಹುಗಾರ್ ಅವರು ಸಹ ತಮ್ಮ ನಿಡಗುಂದಿ ಕಾಲೇಜಿನ ತಂಡದೊಂದಿಗೆ ಈ ಒಂದು ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೀನಿ. ಚಪ್ಪಾಳೆ ಮೂಲಕ ಈ ಒಂದು ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಿಕೊಂಡಂತ ತಂಡಕ್ಕೆ ಹುರಿದುಂಬಿಸಬೇಕಾಗಿ ವಿನಂತಿಸಿಕೊಳ್ತೀನಿ. 7,000 ರೂಪಾಯಿ ನಗದು ಬಹುಮಾನ, ಟ್ರೋಫಿ, ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿಕೊಂಡಂತ ತಂಡಕ್ಕೆ ಹಾಗೂ ವಿತರಿಸಿದ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಇದು ಕೊನೆಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ತಂಡವು ಪ್ರಥಮ ಬಹುಮಾನವನ್ನು ಪಡೆದಂಥ ಎಲ್ಲರಿಗೂ ಗೊತ್ತಿದೆ ಪ್ರಥಮ ಬಹುಮಾನ ಯಾರು ಪಡೆದರು ಅಂತ ಹೇಳಿ. ಈ ಪ್ರಥಮ ಬಹುಮಾನ ಪಡೆದಂಥ ತಂಡ ನೆಕ್ಸ್ಟ್ ಏರ್ಪಡಿಸುವಂತ ರಾಜ್ಯ ಮಟ್ಟದ ಏನು ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಕರೆ ಆಮೇಲೆ ತಿಳಿಸ್ತೀವಿ. ಕಾಲೇಜಿಗೆ ಕೂಡ ಆದೇಶವನ್ನು ನಮ್ಮ ಕಾರ್ಯಕ್ರಮ ಅಧಿಕಾರಿಗಳ ಮೂಲಕ ಕಳಿಸ್ಕೊಡ್ತೀವಿ. ಅದಕ್ಕೆ ಇವಾಗ ಸ್ವಾಮಿ ವಿವೇಕಾನಂದ ಕಾಲೇಜ್ ಮುದ್ದೆ ವಿಭಾಗ ಈ ತಂಡದ ಆಟಗಾರರು ಹಾಗೂ ಕೋಚ್ ಈ ವೇದಿಕೆಗೆ ಆಗಮಿಸಿ 10,000 ರೂಪಾಯಿ ನಗದು ಬಹುಮಾನ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಈ ತಂಡದ ನಾಯಕರಲ್ಲಿ ಹಾಗೂ ಕೋಚ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅಧಿಕಾರಿಗಳು ಹಾಗೂ ಗಣ್ಯರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿ ಬಹುಮಾನವನ್ನು ವಿತರಿಸಿದಂಥ ಅಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಅತ್ಯಂತ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಅಮೇಚೂರ್ ಕಬಡ್ಡಿ ರೆಫ್ರಿ ಅಸೋಸಿಯೇಷನ್ ಬೋರ್ಡ್ನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀವಿ. ಯಾಕಂದ್ರೆ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿ ಗದ್ದಲಗಳು ಆಗದೆ ಹಾಗೆ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ನಮ್ಮ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಬಿಜಾಪುರ ಜಿಲ್ಲೆ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರೆಫ್ರಿ ಬೋರ್ಡ್ನ ಸರ್ವ ಸದಸ್ಯರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಬಡ್ಡಿ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ಭಾಗವಹಿಸಿದಂಥ ನಮ್ಮ ಎಲ್ಲ ನಿರ್ಣಾಯಕರಿಗೆ ಈ ಒಂದು ಪ್ರಶಸ್ತಿ ಪತ್ರವನ್ನು ನಮ್ಮ ಜಿಲ್ಲಾ ಕಾರ್ಯಕ್ರಮಾಧಿಕಾರಿಗಳಾದಂಥ ಡಾಕ್ಟರ್ ಮಲ್ಲನಗೌಡ ಪಿ ಬಿರಾದಾರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಅದು ನಮ್ಮ ರಮೇಶ್ ಪಾಟೀಲ್ ಸರ್ ಅವರು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೀನಿ. ತಮ್ಮ ಸಹಕಾರ, ಸಪೋರ್ಟ್, ತಮ್ಮ ಮಾರ್ಗದರ್ಶನ ಈ ರೀತಿ ಇರಲಿ. ತಮ್ಮ ಮಾರ್ಗದರ್ಶನ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯು ಕೂಡ ನಮ್ಮಲ್ಲಿ ಮಾಡುವಂಥ ನಿರ್ಧಾರ ನಮ್ಮ ಸರ್ ಮೂಲಕ ರಾಜ್ಯ ಮಟ್ಟಕ್ಕೆ ತಿಳಿಸ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು DHO ಅವರು, ಆಮೇಲೆ ನಮ್ಮ ವಿವಿಧ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿಗಳು ಹಾಗೂ ನಮ್ಮ NTEP ಸಿಬ್ಬಂದಿಗಳು, ನಮ್ಮ ಕೆಸಾಟ್ನಲ್ಲಿ